ನಮಸ್ಕಾರ. ಒಬ್ಬ ವ್ಯಕ್ತಿಗೆ ಒಂದು ಇಡೀ ರಾಜ್ಯದ ಭವಿಷ್ಯವನ್ನೇ ಬದಲಿಸೋ ಶಕ್ತಿ ಇರುತ್ತಾ? ಕೇಳೋಕೆ ಆಶ್ಚರ್ಯ ಅನ್ಸಿದ್ರು ಇದು ಸಾಧ್ಯ. ಹೌದು, ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಆಧುನಿಕ ಬಿಹಾರದ ನಿರ್ಮಾತೃ ಅಂತಾನೆ ಪ್ರಸಿದ್ಧರಾದ ಅನುಗ್ರಹ ನಾರಾಯಣ ಸಿನ್ಹಾ ಅವರ ಜೀವನವೇ ಇದಕ್ಕೆ ಸಾಕ್ಷಿ. ಬನ್ನಿ ಅವರ ಕಥೆಯನ್ನೊಮ್ಮೆ ನೋಡೋಣ. ಅವರನ್ನ ಜನ ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ ಅವರಿಗೆ ಬಿಹಾರ್ ವಿಭೂತಿ ಅಂತ ಒಂದು ಬಿರುದು ಕೊಟ್ಟಿದ್ರು. ಬಿಹಾರ್ ವಿಭೂತಿ ಅಂದ್ರೆ ಬಿಹಾರದ ಆಭರಣ ಅಥವಾ ಬಿಹಾರದ ರತ್ನ ಅಂತ ಅರ್ಥ. ಯೋಚನೆ ಮಾಡಿ, ಈ ಒಂದು ಬಿರುದು ಅವರ ವ್ಯಕ್ತಿತ್ವಕ್ಕೆ, ಅವರು ರಾಜ್ಯಕ್ಕೆ ನೀಡಿದ ಕೊಡುಗೆಗೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಯಾರು ಇವರು, ಈ ಮಹಾನ್ ನಿರ್ಮಾತೃ? ಅವರು ಕಟ್ಟಿದ್ದೇನು ಕೇವಲ ಕಟ್ಟಡಗಳನ್ನ? ಇಲ್ಲ, ಅದಕ್ಕಿಂತ ಮಿಗಿಲಾದ ಒಂದು ಸದೃಢ ಸಮಾಜವನ್ನ. ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋಗೋಣ. ಮೊದಲಿಗೆ ಅವರ ಜೀವನದ ಅಡಿಪಾಯವನ್ನೇ ನೋಡೋಣ, ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ದಿನಗಳು. ಯಾಕಂದ್ರೆ ಅಲ್ಲಿ ಅವರು ವಹಿಸಿದ ಪಾತ್ರ ಇದೆಯಲ್ಲ, ಅದೇ ಅವರ ಮುಂದಿನ ಎಲ್ಲ ಕೆಲ್ಸಗಳಿಗೆ ಒಂದು ಭದ್ರ ಬುನಾದಿ ಹಾಕಿತ್ತು. ನೋಡಿ, ಅನುಗ್ರಹ ನಾರಾಯಣ ಸಿನ್ಹಾ ಅವರ ವ್ಯಕ್ತಿತ್ವವನ್ನ ರೂಪಿಸಿದ್ದೇ ಗಾಂಧೀಜಿಯವರ ತತ್ವಗಳು. ಅಹಿಂಸೆ, ಸಾಮಾಜಿಕ ನ್ಯಾಯ, ಇದೆಲ್ಲ ಅವರ ಉಸಿರಾಗಿತ್ತು. ಜೊತೆಗೆ ಅವರಲ್ಲಿದ್ದ ಪ್ರಾಮಾಣಿಕತೆ ಮತ್ತೆ ಆಡಳಿತ ನಡೆಸೋ ಚಾಕಚಕ್ಯತೆ ಇದೆಯಲ್ಲ, ಅದು ಬಿಹಾರದ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ಒಬ್ಬ ಪ್ರಮುಖ ನಾಯಕರನ್ನಾಗಿ ಮಾಡಿತು. ಇನ್ನು ಗಾಂಧೀಜಿಯವರ ಜೊತೆಗಿನ ಅವರ ಸಂಬಂಧವಂತೂ ತುಂಬಾನೇ ವಿಶೇಷ. ಉದಾಹರಣೆಗೆ 1917ರಲ್ಲಿ ನಡೆದ ಚಂಪಾರಣ್ ಸತ್ಯಾಗ್ರಹ, ಇದರಲ್ಲಿ ಅವರು ತುಂಬಾನೇ ಪ್ರಮುಖ ಪಾತ್ರ ವಹಿಸಿದ್ರು. ಇಲ್ಲಿ ಒಂದು ವಿಷಯವನ್ನ ನಾವು ನೆನಪಿಟ್ಕೋಬೇಕು, ಇದು ಭಾರತದಲ್ಲಿ ಗಾಂಧೀಜಿಯವರು ನೇತೃತ್ವ ವಹಿಸಿದ್ದ ಮೊದಲ ಅತಿ ದೊಡ್ಡ ಸತ್ಯಾಗ್ರಹವಾಗಿತ್ತು. ಸರಿ, ಸ್ವಾತಂತ್ರ್ಯ ಹೋರಾಟದ ಅಧ್ಯಾಯವಾಯ್ತು. ಈಗ ಕಥೆ ಮುಂದಕ್ಕೆ ಹೋಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ನಂತರ ರಾಜ್ಯ ನಿರ್ಮಾಣದ ದೊಡ್ಡ ಸವಾಲು ಎದುರಾಗತ್ತೆ. ಆಗ ಒಬ್ಬ ಆಡಳಿತಗಾರರಾಗಿ ಅವರು ಹೇಗೆ ಕೆಲಸ ಮಾಡಿದ್ರು ಅಂತ ನೋಡೋಣ. ಸ್ವಾತಂತ್ರ್ಯ ಬಂದ ಮೇಲೆ ಬಿಹಾರದ ಆಡಳಿತದ ಚುಕ್ಕಾಣಿ ಹಿಡಿದಾಗ ಅವರು ಮಾಡಿದ್ದು ಒಂದು ಐತಿಹಾಸಿಕ ಕೆಲಸ. ಹೌದು, ಯಾಕಂದ್ರೆ ಹಲವಾರು ವಿಷಯಗಳಲ್ಲಿ ಅವರು ಮೊದಲಿಗರು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಅದೇನು ಅಂದ್ರೆ ಅವರೇ ಬಿಹಾರದ ಮೊಟ್ಟಮೊದಲ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರು. 1946ರಿಂದ 1957ರವರೆಗೆ ಆ ಹುದ್ದೆಯಲ್ಲಿದ್ರು. ಆ ಒಂದು ದಶಕದ ಅವಧಿಯಲ್ಲಿ ಅವರು ಬಿಹಾರದ ಚಿತ್ರಣವನ್ನೇ ಬದಲಾಯಿಸೋಕೆ ಶುರು ಮಾಡಿದ್ರು. ಕೈಗಾರಿಕೆ, ಕೃಷಿ, ಸಮಾಜ ಕಲ್ಯಾಣ, ಶಿಕ್ಷಣ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ದೊಡ್ಡ ಬದಲಾವಣೆಗೆ ಅಡಿಪಾಯ ಹಾಕಿದ್ದು ಇದೇ ಸಮಯದಲ್ಲಿ. ಆದ್ರೆ ಅನುಗ್ರಹ ನಾರಾಯಣ ಸಿನ್ಹಾ ಅವರದ್ದು ಕೇವಲ ಒಬ್ಬ ರಾಜಕಾರಣಿಯ ಮುಖ ಮಾತ್ರ ಆಗಿರಲಿಲ್ಲ. ಅದರಾಚೆಗೆ ಅವರು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರೂ ಆಗಿದ್ರು. ಬನ್ನಿ ಅವರ ವ್ಯಕ್ತಿತ್ವದ ಈ ಆಯಾಮವನ್ನೊಮ್ಮೆ ನೋಡೋಣ. ಅವರು ತೆಗೆದುಕೊಂಡ ನಿರ್ಧಾರಗಳಲ್ಲಿ ಅತ್ಯಂತ ದಿಟ್ಟ, ಅತ್ಯಂತ ಕ್ರಾಂತಿಕಾರಿ ಹೆಜ್ಜೆ ಅಂದ್ರೆ ಜಮೀನ್ವಾರಿ ಪದ್ಧತಿಯ ರದ್ದತಿ. ಅಬ್ಬಾ, ಶತಮಾನಗಳಿಂದ ರೈತರ ರಕ್ತ ಹೀರುತ್ತಿದ್ದ ಆ ಪದ್ಧತಿಗೆ ಅವರು ಸಂಪೂರ್ಣವಾಗಿ ಅಂತ್ಯ ಹಾಡಿದ್ರು. ಹಾಗಾದ್ರೆ ಈ ನಿರ್ಧಾರ ಯಾಕೆ ಅಷ್ಟೊಂದು ಮುಖ್ಯವಾಗಿತ್ತು? ಯೋಚನೆ ಮಾಡಿ. ಆ ಊಳಿಗಮಾನ್ಯ ಪದ್ಧತಿಯನ್ನ ತೆಗೆದು ಹಾಕಿದ್ರಿಂದ ಏನಾಯ್ತು ಅಂದ್ರೆ ಸಮಾಜದಲ್ಲಿ ಸಮಾನತೆ ತರೋಕೆ ಒಂದು ದೊಡ್ಡ ದಾರಿ ಸಿಕ್ತು. ಗೇಣಿದಾರ ರೈತರಿಗೆ ಒಂದು ಶಕ್ತಿ ಬಂತು. ನಿಜಕ್ಕೂ ಅದೊಂದು ನಿರ್ಣಾಯಕ ಹೆಜ್ಜೆಯಾಗಿತ್ತು. ಇಷ್ಟೆಲ್ಲ ಮಾಡಿದ್ಮೇಲೆ ಅವರು ಬಿಟ್ಟುಹೋದ ಪರಂಪರೆ ಹೇಗಿದೆ? ಅವರ ದೃಷ್ಟಿಕೋನ, ಅವರ ಮೌಲ್ಯಗಳು ಇವತ್ತಿಗೂ ಜೀವಂತವಾಗಿದೆಯಾ? ಇದನ್ನ ನೋಡೋಣ ಬನ್ನಿ. ಅವರ ವ್ಯಕ್ತಿತ್ವವನ್ನ ಒಂದೇ ಮಾತಲ್ಲಿ ಇಳಬೇಕು ಅಂದ್ರೆ ಈ ಸಾಲುಗಳು ಸಾಕು. ಅವರ ಜೀವನ ರಾಷ್ಟ್ರಕ್ಕಾಗಿ ಮುಡಿಪಾಗಿದ್ದ ಒಂದು ಸೇವೆ, ಅದರಲ್ಲಿ ನಮ್ರತೆ ಮತ್ತು ದೃಢಸಂಕಲ್ಪದ ಒಂದು ಅಪರೂಪದ ಸಂಗಮವಿತ್ತು. ಎಷ್ಟು ಅರ್ಥಗರ್ಭಿತವಾದ ಮಾತು ಅಲ್ವಾ? ಅವರ ಪರಂಪರೆ ಕೇವಲ ಮಾತುಗಳಲ್ಲಿ ಉಳಿದಿಲ್ಲ, ಇವತ್ತಿಗೂ ಅದು ಜೀವಂತವಾಗಿದೆ. ಇದಕ್ಕೆ ಹೊಂದಮ ಉದಾಹರಣೆ ಅಂದ್ರೆ ಪಟ್ನಾದಲ್ಲಿರುವ ಎಎನ್ ಸಿನ್ಹಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸ್ಟಡೀಸ್. ಈ ಸಂಸ್ಥೆ ಅವರು ಸಮಾಜದ ಬಗ್ಗೆ ಹೊಂದಿದ್ದ ಸಂಶೋಧನಾ ಬದ್ಧತೆಗೆ ಒಂದು ಜೀವಂತ ಸ್ಮಾರಕದಂತಿದೆ. ಹಾಗಾದ್ರೆ ಕೊನೆಯದಾಗೇ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಅನುಗ್ರಹ ನಾರಾಯಣ ಸಿನ್ಹಾ ಅವರ ಜೀವನವನ್ನ ನೋಡಿದಾಗ ನಮಗೆಲ್ಲ ಒಂದು ಪ್ರಶ್ನೆ ಮೂಡುತ್ತೆ. ಒಬ್ಬ ನಾಯಕನ ದೃಷ್ಟಿಕೋನಕ್ಕೆ ತಲೆಮಾರುಗಳ ಕಾಲ ಒಂದು ಸಮಾಜವನ್ನ ರೂಪಿಸ್ತಾ ಹೋಗುವ ಶಕ್ತಿ ಹೇಗೆ ಬರುತ್ತೆ? ಇದೊಂದು ಯೋಚಿಸಬೇಕಾದ ವಿಷಯ.